ವಿಸ್ತಾರ ವಿಶೇಷ ಎಲೆಕ್ಷನ್ ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ನನ್ನ ಜೊತೆ ಇದ್ದಾರೆ ನಮ್ಮ ಚಾನೆಲ್ನ ಪ್ರಧಾನ ಸಂಪಾದಕರು ಹರಿಪ್ರಕಾಶ್ ಕೊಣೆಮನೆ ಸರ್. ಸರ್ ವೆಲ್ಕಮ್ ಸರ್. ತೇರದಾಳ ವಿಧಾನಸಭಾ ಕ್ಷೇತ್ರ ಇದು ತನ್ನದೇ ಆದಂಥ ಪ್ರಾಚೀನ ಇತಿಹಾಸ ಹೊಂದಿರುವ ಕ್ಷೇತ್ರ. ಬ್ರಿಟಿಷರ ಆಳ್ವಿಕೆಯಲ್ಲಿ ಕಂದಾಯ ಕೇಂದ್ರವಾಗಿ ಗುರುತಿಸಿಕೊಂಡಿತ್ತು. ಅಂದಿನಿಂದಲೂ ತನ್ನದೇ ಪ್ರಾಮುಖ್ಯತೆಯ ಮೂಲಕ ಬಹುವಾಗಿ ಗಮನ ಸೆಳೆದಂಥ ಕ್ಷೇತ್ರವೇ ತೇರದಾಳ ವಿಧಾನಸಭಾ ಕ್ಷೇತ್ರ. ಸದ್ಯ ಕ್ಷೇತ್ರದಲ್ಲಿ ಎಲೆಕ್ಷನ್ ಗಾಳಿ ಬೀಸಲಾರಂಭಿಸಿದೆ. ಎಲ್ಲ ಪಕ್ಷಗಳು ಅಖಾಡದಲ್ಲಿ ಮಿಂಚೋದಕ್ಕೆ ಸಜ್ಜಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಕ್ಷಗಳ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನೋಡೋಣ ಇಂದಿನ ಎಲೆಕ್ಷನ್ ಜಿದ್ದಾಜಿದ್ದಿಯಲ್ಲಿ. ತೇರದಾಳ ವಿಧಾನಸಭಾ ಕ್ಷೇತ್ರ ತನ್ನದೇ ಆದ ಪ್ರಾಚೀನ ಇತಿಹಾಸ ಹೊಂದಿರುವ ಕ್ಷೇತ್ರ. ಈ ಕ್ಷೇತ್ರದಲ್ಲಿನ ಐತಿಹಾಸಿಕ ಸ್ಮಾರಕಗಳಾದ ಅಲ್ಲಮಪ್ರಭು ದೇವಾಲಯ, ಜೈನ ಬಸದಿಗಳು ಅದಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಇನ್ನು ತೇರದಾಳ ಕ್ಷೇತ್ರದ ಮಹಾಲಿಂಗಪುರ ಪಟ್ಟಣ ಬೆಲ್ಲದ ಉತ್ಪನ್ನಗಳ ಮಾರಾಟಕ್ಕೆ ದೇಶದಲ್ಲಿಯೇ ಅಗ್ರಸ್ಥಾನದಲ್ಲಿರೋದು ತೇರದಾಳ ಕ್ಷೇತ್ರದ ಹಿರಿಮೆ ಹೆಚ್ಚಿಸಿದೆ. ಅಲ್ಲದೆ ಇಲ್ಲಿ ತಯಾರಾಗುವ ಬೆಲ್ಲಕ್ಕೆ ದೇಶ ವಿದೇಶಗಳಲ್ಲೂ ಹೆಚ್ಚಿನ ಬೇಡಿಕೆ ಇದೆ. ಕೃಷ್ಣಾ ನದಿ ತೀರದಲ್ಲಿರೋ ತೇರದಾಳ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣಾ ಕಾವು ಜೋರಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನೇಕಾರರೇ ಅತಿ ಹೆಚ್ಚು ಇರುವ ಕ್ಷೇತ್ರ ಆದರೆ ಅದು ತೇರದಾಳ. 2008ರಲ್ಲಿ ಹುಟ್ಟಿಕೊಂಡ ತೇರದಾಳ ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲಿಯವರೆಗೆ 3 ಚುನಾವಣೆಗಳು ನಡೆದಿವೆ. ಅದರಲ್ಲಿ ಬಿಜೆಪಿಯ ಸಿದ್ದು ಸವದಿ 2 ಬಾರಿ ಹಾಗೂ ಕಾಂಗ್ರೆಸ್ನ ಉಮಾಶ್ರೀ 1 ಬಾರಿ ಗೆಲುವಿನ ನಗೆ ಬೀರಿ ಅಧಿಕಾರ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ತೇರದಾಳ ಬಿಜೆಪಿ ಭದ್ರಕೋಟೆ ಅನ್ನಿಸಿದ್ರು ಕ್ಷೇತ್ರದಲ್ಲಿ ಕೈಪಡೆ ಕೇಸರಿ ಪಾಳೆಯಕ್ಕೆ ಭರ್ಜರಿ ಟಕ್ಕರ್ ಕೊಡ್ತಿದೆ. ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರನ್ನ ನೋಡ್ತಾ ಹೋಗೋದಾದ್ರೆ ತೇರದಾಳ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ 2,20,974. ಅದರಲ್ಲಿ ಪುರುಷ ಮತದಾರರು 1,10,529, ಮಹಿಳಾ ಮತದಾರರು 1,10,430, ಇತರೆ ಮತದಾರರು 10 ಇದ್ದಾರೆ. ಇನ್ನು ಜಾತಿವಾರು ಅಂದಾಜನ್ನು ನೋಡ್ತಾ ಹೋಗೋದಾದರೆ ನೇಕಾರರು 44,000 ಲಿಂಗಾಯತರು 38,000 ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಇನ್ನು ಜೈನರು 20,000 ಮತದಾರರು, ದಲಿತರು 18,000, ಅಲ್ಪಸಂಖ್ಯಾತರು 16,000 ಮತದಾರರಿದ್ದರೆ ಕುರುಬರು 15,000 ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಗಾಣಿಗ ಮತದಾರರು 14,000, ಮಾಳಿಗ ಮತದಾರರು 14,000, ವಾಲ್ಮೀಕಿ ಮತದಾರರು 8,000 ಇದ್ದರೆ ಇತರರು 34,000 ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ವಾಸುದೇವ್, ನಮಗೆ ಇದು ಬೇಕೋ ಬೇಡವೋ ಚುನಾವಣೆ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ ಲೆಕ್ಕಾಚಾರ ಪ್ರಾರಂಭ ಆಗೋದೇ ಇಲ್ಲಿಂದ. ಹೌದು, ಕ್ಷೇತ್ರದ ಅಭ್ಯರ್ಥಿಯ ಅರ್ಹತೆ, ಅವನ ಸೀನಿಯಾರಿಟಿ, ಎಕ್ಸ್ಪರ್ಟೀಸು ಅದೆಲ್ಲವೂ ಕೊನೆಗೆ ಅವರು ಯಾವ ಜಾತಿಯವರು ಅಂತ ಮೊದಲು ನೋಡೋದು. ಅಭ್ಯರ್ಥಿ ಅಂತ ಬಂದಾಗ ಇವ್ರು ಯಾವ ಜಾತಿ, ಆ ಕ್ಷೇತ್ರದಲ್ಲಿ ಎಷ್ಟು ಜನ ಆ ಜಾತಿಯವರು ಇದ್ದಾರೆ ಅಂತ. ಹಾಗೆ ನೋಡೋದಾದ್ರೆ ರಾಜ್ಯದಲ್ಲಿ ನೇಕಾರ ಸಮುದಾಯದವರೇ ಯಾವುದಾದ್ರು ಕ್ಷೇತ್ರವನ್ನ ನಿರ್ಣಾಯಕ ಮಾಡುವಂತಹ ಮತದಾರರು ಇರೋದಾದ್ರೆ ಅದು ತೇರದಾಳ. ತೇರದಾಳದಲ್ಲಿ 44,000 ಗರಿಷ್ಠ ಪ್ರಮಾಣದ ಮತದಾರರು ಇರೋದು, ನೇಕಾರ ಮತದಾರರು ಇರೋದು ತೇರದಾಳ ಕ್ಷೇತ್ರದಲ್ಲಿ. ಆನಂತರ ಬರೋದು ಉಳಿದ ಹಾಗೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಕ್ಷೇತ್ರಗಳಿದ್ದಂತಹ ಚಿತ್ರಣ ನಿಮಗೆ ಇಲ್ಲೂ ಕೂಡ ಕಾಣುತ್ತೆ. 38,000 ಲಿಂಗಾಯತ ಮತದಾರರಿದ್ದಾರೆ. ಜೈನರು ಇನ್ನೊಂದು ಈ ಕ್ಷೇತ್ರದ ವಿಶೇಷ ಅಂತಂದ್ರೆ 15,000ಕ್ಕೂ ಹೆಚ್ಚು ಜೈನರಿರುವಂತಹ ಕೆಲವು ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಅಂತ ತೇರದಾಳ. ಇಲ್ಲಿ ಜೈನ ಸಮುದಾಯ ಕೂಡ ನಿರ್ಣಾಯಕ. ಯಾರು ಜೈನ ಸಮುದಾಯದ ಹೆಚ್ಚು ಗರಿಷ್ಠ ಮತ ತೆಗೆದುಕೊಳ್ತಾರೋ ಅವರು ಗೆಲುವು ಇಲ್ಲಿ ಸುಲಭ ಆಗುತ್ತೆ ಅಂತ ಜೈನ ಒಂದು ಎಜುಕೇಟೆಡ್ ಕಮ್ಯುನಿಟಿ, ವ್ಯಾಪಾರಿ ಕಮ್ಯುನಿಟಿ ಮತ್ತು ಸಂಘಟಿತವಾದಂತಹ ಕಮ್ಯುನಿಟಿ. ಸೊ ಹಾಗಾಗಿ ಈ ಕಮ್ಯುನಿಟಿಯಲ್ಲಿ ಬಹಳ ಪ್ರಧಾನವಾದಂತಹ ಪಾತ್ರ ವಹಿಸುತ್ತೆ. ವಿಶೇಷ ಕಾರಣ ಏನಾದರೂ ಇದೆಯಾ ಸರ್ ಜೈನ ಸಮುದಾಯ ಇಷ್ಟೊಂದು? ಬಹುಶಃ ಐತಿಹಾಸಿಕವಾದಂಥ ಸಾಂಸ್ಕೃತಿಕವಾದಂಥ ನೀವು ಹೇಳಿದ್ರಲ್ಲ, ಇದು ಪ್ರಾಚೀನ ಇತಿಹಾಸ ಹೊಂದಿರುವಂತಹ ಕ್ಷೇತ್ರ, ಆ ಕಾರಣಕ್ಕೆ ಇದು ಅಂತ ಜೈನ ಸಮುದಾಯದವರು ಅಲ್ಲಿ ಜಾಸ್ತಿ ಇರೋದಕ್ಕೆ ಒಂದು ವ್ಯಾಪಾರ ವಹಿವಾಟಿಗೆ ಹೆಸರುವಾದಿ ಅಂತ ಕ್ಷೇತ್ರ. ದಲಿತರು 18,000 ಇದ್ದಾರೆ, ಅಲ್ಪಸಂಖ್ಯಾತರು 16,000, 10ರಿಂದ 20,000 ನಿಮಗೆ ಆವರೇಜ್ ಅಲ್ಪಸಂಖ್ಯಾತ ಮತದಾರರು ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ. 10,000ಕ್ಕಿಂತ ಕಡಿಮೆ ಇರುವಂಥ ಕ್ಷೇತ್ರಗಳು ಬೆರಳೆಣಿಕೆಯಷ್ಟು ಮಾತ್ರ. ಕುರುಬರು, ಬಾಗಲಕೋಟೆ ಜಿಲ್ಲೆ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿ ಕುರುಬ ಮತದಾರರು ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ 15,000 ಮತ್ತು ಎಬವ್ ಇರುವಂಥದ್ದು. 15,000 ಒಳಗಡೆ ಯಾವುದೇ ಕ್ಷೇತ್ರದಲ್ಲಿ ಕುರುಬ ಮತದಾರರು ಇಲ್ಲ. ಹಾಗಾಗಿ ಅದು ಕೂಡ ಇಡೀ ಜಿಲ್ಲೆಯ ದೃಷ್ಟಿಯಿಂದ ಇದೊಂದು ಪ್ರಬಲವಾದಂಥ ಸಮುದಾಯ. ಗಾಣಿಗರು ಇದು ಒಂದು ವಿಶಿಷ್ಟ ಸಮುದಾಯ. ಗಾಣಿಗರು 14,000 ಇರೋದು ತೇರದಾಳ ಕ್ಷೇತ್ರದ ಇನ್ನೊಂದು ವಿಶೇಷ. ಮಾಳಿಗರು 14,000, ವಾಲ್ಮೀಕಿ ಸಮುದಾಯ 8,000, ಇತರರು 34,000. ಹಾಗಾಗಿ ಇಲ್ಲಿ ನೇಕಾರರು
ಅಥವಾ ಲಿಂಗಾಯತ ಇವರೇ ಅಲ್ಲಿ ಕ್ಯಾಂಡಿಡೇಟ್ ಆಗೋದು. ನೀವು ನೋಡಿ ಆ ಕ್ಷೇತ್ರದ ಇತಿಹಾಸವನ್ನು. 2008ರಲ್ಲಿ ಚುನಾವಣೆ ಆಯಿತು, 2013ರಲ್ಲಿ ಚುನಾವಣೆ ಆಯಿತು, 2018ರಲ್ಲಿ ಈಗ 4ನೇ ವಿಧಾನಸಭೆಗೆ ಅಲ್ಲಿ ಚುನಾವಣೆ ನಡೀತಾ ಇದೆ. ಆ ಕ್ಷೇತ್ರಕ್ಕೆ ಹೊಸ ಕ್ಷೇತ್ರ ಉದಯ ಆದ ಬಳಿಕ 2 ಬಾರಿ ಲಿಂಗಾಯತರೇ ಗೆದ್ದಿರೋದು. 1 ಬಾರಿ ಮಾತ್ರ ಉಮಾಶ್ರೀ ಅವರು, ನೇಕಾರ ಸಮುದಾಯಕ್ಕೆ ಸೇರಿದಂಥ ಉಮಾಶ್ರೀ ಅವರು ಹೊರಗಿನಿಂದ ಹೋದರೂ ಕೂಡ ಅಲ್ಲಿ ಗೆದ್ದರು. ಅದ ಕಾರಣ ನೇಕಾರರು ನಮ್ಮವರು ಅನ್ನೋದು, ಮತ್ತು ಇತರರ ಅಲ್ಪಸಂಖ್ಯಾತರು ಇರ್ಬೋದು, ಕುರುಬರು ಇರ್ಬೋದು, ಅಥವಾ ಇತರೆ ಹಿಂದುಳಿದ ವರ್ಗದ ಮತದಾರರು ಇರ್ಬೋದು, ಅವ್ರನ್ನೆಲ್ಲ ಸೆಳೆದ ಪರಿಣಾಮವಾಗಿ ಅವ್ರಿಗೆ ಗೆಲ್ಲೋದು ಸುಲಭ ಆಯಿತು. ತೆರದಾಳ ಕ್ಷೇತ್ರದ ಇತಿಹಾಸವನ್ನು ನಾವು ನೋಡೋಣ. ಈ ಪಕ್ಷಗಳ ಜಾತಿ ಸಮೀಕರಣ ಹೇಗಿರುತ್ತೆ ಅಂತ ಸರ್ ಅಲ್ಲಿ? ಜಾತಿ ಸಮೀಕರಣ ಅಂತಂದರೆ ಅಲ್ಲಿ ಅನೇಕರು ಪೈಪೋಟಿಲಿದ್ದಾರೆ, ನಾವು ಮುಂದೆ ಅದನ್ನು ನೋಡ್ತೀವಿ. ಆದರೆ ಲಿಂಗಾಯತ ಮತ್ತು ನೇಕಾರ ಅಲ್ಲೇ ಅಭ್ಯರ್ಥಿಗಳು ಅಂತ ಪ್ರಬಲವಾಗಿ ನಾವು ಮುಂಚೂಣಿಯಲ್ಲಿ ಕಾಣೋದು. ಧೈರ್ಯ ಮಾಡಲ್ಲ ಯಾವುದೇ ಪಕ್ಷಗಳು ಕೂಡ. ಇತರೆ ಸಮುದಾಯಗಳಲ್ಲಿ ಅರ್ಹ ಅಭ್ಯರ್ಥಿಗಳು ಇದ್ರೂ ಕೂಡ ಈ ಜಾತಿ ಸಮೀಕರಣದ ವಿಚಾರ ಬಂದಾಗ ಅದನ್ನು ಬಿಟ್ಟು, ನೇಕಾರ ಅಥವಾ ಲಿಂಗಾಯತರನ್ನ ಬಿಟ್ಟು ಬೇರೆಯವ್ರನ್ನ ಪ್ರಯೋಗ ಮಾಡೋಕ್ಕೆ ಅಲ್ಲಿ ಯಾವುದೇ ಪಕ್ಷಗಳು ಕೂಡ ಮುಂದಾಗಲ್ಲ ಅಂತ. ಅದು ತೆರದಾಳಕ್ಕೂ ಈ ಕ್ಷೇತ್ರದಲ್ಲೂ ನಾವು ಕಾಣ್ತೀವಿ. ಹಾಗಾಗಿ ಗರಿಷ್ಠ ನಂಬರ್ 1 ನಂಬರ್ 2 ಇರುವಂಥ ಸಮುದಾಯಗಳೇ ಅಲ್ಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದು ಮತ್ತು ಅವರೇ ಗೆಲ್ತಾ ಇದ್ದಾರೆ. ನೀವು ಅದನ್ನು ಗಮನಿಸಬೇಕಾಗುತ್ತೆ. ತೆರದಾಳ ವಿಧಾನಸಭಾ ಕ್ಷೇತ್ರದ ಹಿನ್ನೆಲೆಯನ್ನು ನಾವು ನೋಡೋದಾದರೆ 2008ರಲ್ಲಿ ಡಿಲಿಮಿಟೇಷನ್ ಆದ ನಂತರ ಉದಯ ಆದಂಥ ಕ್ಷೇತ್ರ 3 ಚುನಾವಣೆಯನ್ನು ಈಗಾಗಲೇ ಕಂಡಿದೆ. 4ನೇ ಚುನಾವಣೆಗೆ 2023ರ ವಿಧಾನಸಭಾ ಚುನಾವಣೆಗೆ ಈಗ ಅಣಿಯಾಗ್ತಾ ಇದೆ. ಇದು ಕ್ಷೇತ್ರದ ಇದು BJPಯ ಭದ್ರಕೋಟೆ ಅಂತ. ಯಾಕೆಂದರೆ 3 ಚುನಾವಣೆಗಳಲ್ಲಿ 2 ಬಾರಿ BJP ಅಭ್ಯರ್ಥಿ ಗೆದ್ದಿದ್ದಾರೆ. ಮೊದಲ ಬಾರಿ BJP ಅಭ್ಯರ್ಥಿ, ಮತ್ತು ಈಗ ಅಲ್ಲಿ BJPಯ ಶಾಸಕರು ಇರೋದ್ರಿಂದ ಇದು BJP ಭದ್ರಕೋಟೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಮುಂದೆ ಅದರ ಲೆಕ್ಕಾಚಾರ ಈಗ ಏನಿದೆ ಅನ್ನೋದು ನೋಡೋಣ ನಾವು. ಈಗಾಗಲೇ 2 ಬಾರಿ ಕ್ಷೇತ್ರದಲ್ಲಿ ಕೇಸರಿ ಬಾವುಟ ಅಥವಾ BJP ಬಾವುಟ ಹಾರಿದೆ. ಕ್ಷೇತ್ರದಲ್ಲಿ ನೇಕಾರ ಮತಗಳು ನಿರ್ಣಾಯಕ ಆಗಿವೆ. ಅದಕ್ಕೋಸ್ಕರನೇ ಉಮಾಶ್ರೀ ಅವರು ಬೆಂಗಳೂರಿಂದ ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ತಾ ಇರೋದು. ಆದರೂ ಕೂಡ BJP ಆ ಸಮುದಾಯಕ್ಕೆ ಇಲ್ಲಿ ಅಭ್ಯರ್ಥಿಯನ್ನು ಅವಕಾಶವನ್ನು ಕೊಟ್ಟಿಲ್ಲ ಅಂತ. ಲಿಂಗಾಯತರಿಗೆ ಕೊಟ್ಟಿದ್ದಾರೆ, ನೇಕಾರ ಸಮುದಾಯರಿಗೆ ಕೊಟ್ಟಿಲ್ಲ BJP ಅಂತ. ಇನ್ನು ಕಾಂಗ್ರೆಸ್ ಹಾಗೂ BJP ಸ್ಥಳೀಯರಿಗೆ ಮಣೆ ಹಾಕ್ತಾ ಇಲ್ಲ ಅಂತ ಇವರಿಬ್ಬರು ಕೂಡ ಹೊರಗಿನವರು. ಹೌದು, ಸ್ಥಳೀಯರಿಗೆ ಮಣೆ ಹಾಕ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಉಮಾಶ್ರೀ ಈ ಕ್ಷೇತ್ರದಲ್ಲಿ ಒಮ್ಮೆ ಗೆದ್ದು 2 ಬಾರಿ ಸೋತಿದ್ದಾರೆ. ಈ ಬಾರಿ ಎರಡೂ ಪಕ್ಷದಲ್ಲಿಯೂ ಕೂಡ ಆಕಾಂಕ್ಷಿಗಳ ಸಂಖ್ಯೆ ಅಗಾಧವಾಗಿದೆ. ಹಾಗಾಗಿ ಈ ಸರ್ತಿಯಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಅದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಎಸ್, ಇನ್ನು ಕಳೆದ ಚುನಾವಣೆಗಳ ಫಲಿತಾಂಶವನ್ನು ನೋಡ್ತಾ ಹೋಗೋದಾದರೆ 2008ರ ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಸಿದ್ದು ಸವದಿಯವರು ಸ್ಪರ್ಧೆ ಮಾಡಿ 62,595 ಮತಗಳನ್ನು ಗಳಿಸಿದ್ರು. ಇನ್ನು ಪ್ರತಿಸ್ಪರ್ಧಿಯಾಗಿದ್ದಂಥ ಉಮಾಶ್ರೀ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ 50,351 ಮತಗಳನ್ನು ಗಳಿಸಿದ್ರು. ಇನ್ನು ಜಯದ ಅಂತರ 12,244. ಆ ಅಂತರದಲ್ಲಿ BJPಯ ಸಿದ್ದು ಸವದಿಯವರು 2008ರ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಗೆಲುವು ಸಾಧಿಸ್ತಾರೆ. ಇನ್ನು 2013ರ ಚುನಾವಣೆ ಉಮಾಶ್ರೀ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ 70,189 ಮತಗಳನ್ನು ಗಳಿಸ್ತಾರೆ. ಇನ್ನು ಅವರ ಪ್ರತಿಸ್ಪರ್ಧಿಯಾಗಿ BJPಯಿಂದ ಸಿದ್ದು ಸವದಿಯವರು ಸ್ಪರ್ಧೆ ಮಾಡಿ 67,590 ಮತಗಳನ್ನು ಗಳಿಸ್ತಾರೆ. ಇಲ್ಲಿ ಗೆಲುವಿನ ಅಂತರ ನೋಡಿ ಬರೀ 2,599 ಮಾತ್ರ. 2013ರ ಚುನಾವಣೆಯಲ್ಲಿ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದು ಸವದಿಯವರು BJPಯಿಂದ ಸ್ಪರ್ಧೆ ಮಾಡಿ 87,213 ಮತಗಳನ್ನು ಗಳಿಸ್ತಾರೆ. ಇನ್ನು ಪ್ರತಿಸ್ಪರ್ಧಿಯಾದಂಥ ಉಮಾಶ್ರೀ ಅವರು 66,324 ಮತಗಳನ್ನು ಗಳಿಸ್ತಾರೆ. ಇಲ್ಲಿ ಸಿದ್ದು ಸವದಿಯವರು ವಿಜಯಿ ಆಗ್ತಾರೆ. ಆ ಗೆಲುವಿನ ಅಂತರವನ್ನು ಗಮನಿಸಬೇಕು, 20,889. ನೋಡಿ, ನಾವು ತೆರದಾಳ ಕ್ಷೇತ್ರದ ಹಿನ್ನೆಲೆಯನ್ನು ನೋಡುವಾಗ ಇದು BJP ಭದ್ರಕೋಟೆ ಅಂತ ಹೇಳಿದ್ವಿ. ಅದಕ್ಕೆ ಪುರಾವೆ ನಿಮಗೆ ಇಲ್ಲೇ ಸಿಗ್ತಾ ಇದೆ. ಪ್ರತಿ ಬಾರಿ BJP ಅಭ್ಯರ್ಥಿ ಮೊದಲ ಚುನಾವಣೆ, 2ನೇ ಚುನಾವಣೆ ಮತ್ತು 3ನೇ ಚುನಾವಣೆ ಪಡೆದಂತಹ ಮತಗಳನ್ನ ನೀವು ನೋಡಿದ್ರೆ ನಿಮಗೆ ಅಲ್ಲೇ ಇದಕ್ಕೆ ಪುರಾವೆ ಸಿಗುತ್ತೆ. 2008ರಲ್ಲಿ ಸಿದ್ದು ಸವದಿ ಅವರು 62,000 ಮತಗಳನ್ನು ಗಳಿಸ್ತಾರೆ. ಉಮಾಶ್ರೀ ಅವರು ಸುಮಾರು 12,000 ಮತಗಳ ಅಂತರದಿಂದ ಸೋಲ್ತಾರೆ, 50,000 ಮತ ಪಡೀತಾರೆ. 2ನೇ ಬಾರಿ ಉಮಾಶ್ರೀ ಅವರು ಕಸರತ್ತನ್ನು ಮಾಡ್ತಾರೆ, 70,000 ಮತ ಪಡೀತಾರೆ. ಆಗ ಅವರು ಗೆದ್ದಿರುವಂಥ ಅಂತರ, ಸಿದ್ದು ಸವದಿ ಅವರನ್ನು ಸೋಲಿಸಿರುವಂಥ ಅಂತರ 2,599 ಮಾತ್ರ. ಹೌದು. 3ನೇ ನೋಡಿ 2018 ಮತ್ತು 2008 ಸಿದ್ದು ಸವದಿ ಅವರು 2008ರಲ್ಲಿ 62,000 ಮತ ಪಡೀತಾರೆ. 2018ರಲ್ಲಿ 87,000 ಮತವನ್ನು ಪಡೀತಾರೆ. ಆದರೆ ಕಾಂಗ್ರೆಸ್ಸಿನ ಮತ ಆ ಪ್ರಮಾಣದಲ್ಲಿ ಜಾಸ್ತಿ ಆಗಲ್ಲ. ಕಾಂಗ್ರೆಸ್ ಮತಗಳಿಕೆ ಪ್ರಮಾಣ ಹೌದು ತುಸು ಜಾಸ್ತಿ ಆಗುತ್ತೆ. ಉಮಾಶ್ರೀ ಅವರ ಅನುಭವ, ಬಹುಶಃ ಒಡನಾಟದ ಪ್ರಭಾವ, ಆ ಕಾರಣಕ್ಕೆ ಸಚಿವೇನೂ ಆಗಿದ್ರು. ಆ ಕಾರಣಕ್ಕೆ ಅವರು ತುಸು ಮತವನ್ನು ಗೇನ್ ಮಾಡ್ತಾರೆ, ಆದರೆ ಡಿಫೀಟ್ ಆಗ್ತಾರೆ. ಗೆಲುವಿನ ಅಂತರ ಗಮನಿಸಿ ನೀವು. BJP 2 ಬಾರಿ ಗೆದ್ದಾಗ 2008ರಲ್ಲಿ 12,000
ಮಾರ್ಜಿನಲ್ಲಿ ಗೆಲ್ತಾರೆ BJP ಅಭ್ಯರ್ಥಿ. 2018ರಲ್ಲಿ 20,889 ಗೆಲುವಿನ ಅಂತರ. ಹೌದು. ಸೊ ಹಾಗಾಗಿ ನೀವು ಇಲ್ಲಿ ಇದು BJPಯ ಭದ್ರಕೋಟೆ ಅಂತ ಈ ಆಧಾರದಲ್ಲಿ ನಾವು ಹೇಳ್ಬೋದು. ಎಸ್. ಇನ್ನು 2023ರ ಸಂಭಾವ್ಯ ಅಭ್ಯರ್ಥಿಗಳು BJPಯಿಂದ ಯಾರೆಲ್ಲ ಸಂಭಾವ್ಯ ಅಭ್ಯರ್ಥಿಗಳಾಗಬಹುದು? ಸಿದ್ದು ಸವದಿ ಅವರು 2 ಬಾರಿ ಇಲ್ಲಿ ಶಾಸಕರಾಗಿದ್ದಾರೆ, ಈಗಲೂ ಕೂಡ ಹಾಲಿ ಶಾಸಕರು, ಅವರೇ ಮೊದಲ ಆಕಾಂಕ್ಷಿ. ಇನ್ನು ಬಸವರಾಜ ಬಾಳಿಕಾಯಿ ಅಂತಿದ್ದಾರೆ, ಭೀಮಶಿ ಮುಗದುಮ್ ಅಂತ ಇದ್ದಾರೆ, ಅವರು ಕೂಡ ಒಬ್ಬರು ಆಕಾಂಕ್ಷಿ. ಇನ್ನು ಡಾಕ್ಟರ್ ಮಹಾವೀರ ದಾನಿಗೊಂಡ ಅಂಥೇಳಿ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ, ಪ್ರಬಲ ಆಕಾಂಕ್ಷಿ. ಇವರು ಇಷ್ಟು BJPಯಿಂದ ಆಕಾಂಕ್ಷಿಗಳು. ಕಾಂಗ್ರೆಸ್ನಿಂದ ನೋಡೋದಾದರೆ ನ್ಯಾಚುರಲಿ 3 ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿರುವಂಥ ಉಮಾಶ್ರೀ ಅವರು ಈಗ 4ನೇ ಬಾರಿ ಕೂಡ ಸ್ಪರ್ಧೆ ಮಾಡುವಂಥ ಉಮೇದಿಯಲ್ಲಿ ಇದ್ದಾರೆ. ಅವ್ರ ಜೊತೆಗೆ ಕಾಂಗ್ರೆಸ್ಸಲ್ಲೂ ಕೂಡ ಪೈಪೋಟಿ ಇದೆ ಇವತ್ತಲ್ಲಿ. ಪದ್ಮಜಿತ್ ನಾಡಗೌಡ ಅವರು ಉಮಾಶ್ರೀ ಬದಲು ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ಸಿದ್ದು ಕೊಣ್ಣೂರು ಇವರು ಇನ್ನೊಬ್ಬರು ಕಾಂಗ್ರೆಸ್ ಅಭ್ಯರ್ಥಿ. ಹಾಗೆಯೇ ಡಾಕ್ಟರ್ AR ಬೆಳಗಲಿ ಅವರು. ಕಾಂಗ್ರೆಸ್ಸಲ್ಲೂ 4 ಜನ ಅಭ್ಯರ್ಥಿಗಳಿದ್ದಾರೆ, BJPಯಲ್ಲೂ ಕೂಡ 4 ಜನ ಅಭ್ಯರ್ಥಿಗಳಿದ್ದಾರೆ. BJPಯಲ್ಲಿ ಸಿದ್ದು ಸವದಿ ಅವರಿಗೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇರುವಂಥವ್ರು ಅಂತಂದರೆ ಬಸವರಾಜ ಬಾಳಿಕಾಯಿ. ಬಸವರಾಜ ಬಾಳಿಕಾಯಿ ಅಲ್ಲಿ ಪುರಸಭೆಯ ಅಧ್ಯಕ್ಷರಾಗಿದ್ದರು, ಪುರಸಭೆ ಮೆಂಬರ್ ಆಗಿದ್ದರು, ಮತ್ತು ಜನರ ಜೊತೆ ಸದಾಕಾಲ ಇರ್ತಕ್ಕಂಥ ಜನಸಾಮಾನ್ಯರ ರೀತಿಯಲ್ಲಿರ್ತಕ್ಕಂಥ ಅಭ್ಯರ್ಥಿ ಅಂತ. ಈ ಹಿಂದೆ ಅವರು KJPಗೆ ಹೋಗಿ KJP ಅಭ್ಯರ್ಥಿಯಾಗಿ ಕೂಡ ಅಲ್ಲಿ ವಿಧಾನಸಭೆಗೂ 1 ಬಾರಿ ಕಂಟೆಸ್ಟ್ ಮಾಡಿದಂಥ ಅನುಭವ ಕೂಡ ಇರೋದರಿಂದ ಈ ಬಾರಿ ಬಸವರಾಜ ಬಾಳಿಕಾಯಿ ಅವರು BJPಯಿಂದ ಪ್ರಬಲ ಪ್ರತಿಸ್ಪರ್ಧಿ ಅಂತ. ಫೈನಲಿ ಯಾರಿಗೆ ಟಿಕೆಟ್ ಕೊಡುತ್ತೆ, ಶಾಸಕರನ್ನು ಬದಲಾಯಿಸುವಂಥ ರಿಸ್ಕನ್ನು BJP ತೆಗೆದುಕೊಳ್ಳುತ್ತಾ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಉಮಾಶ್ರೀ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗಿದೆ. ಉಮಾಶ್ರೀ ಅವರು ಬದಲಾಗಿ ಇನ್ಯಾರಿಗಾದರೂ ಕೊಟ್ಟರೆ ಅದೊಂದು ಆಶ್ಚರ್ಯ ಅಷ್ಟೇ. ಅದಿಲ್ಲದೆ ಹೋದರೆ ಉಮಾಶ್ರೀ ಅವರು ಅಲ್ಲಿಂದ ಕಂಟೆಸ್ಟ್ ಮಾಡುವಂಥದ್ದು ಬಹುತೇಕ ಫೈನಲ್ ಆಗಿದೆ. ಇಲ್ಲಿ ತೇರದಾಳ ಕ್ಷೇತ್ರದ ಇನ್ನೊಂದು ವಿಶೇಷತೆ ಅಂತಂದರೆ ಪಕ್ಷೇತರ ಮತ್ತು ಆಮ್ ಆದ್ಮಿ ಅಭ್ಯರ್ಥಿಗಳು ಕೂಡ ಈ ಬಾರಿ ಪ್ರಬಲವಾದಂಥ ಪೈಪೋಟಿಯನ್ನು ಈ ಎರಡೂ ಪಕ್ಷಗಳ ಅಭ್ಯರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಅಂತ. ಪಕ್ಷೇತರ ಅಭ್ಯರ್ಥಿಗಳನ್ನು ನಾವು ನೋಡೋದಾದರೆ ಬೆಂಗಳೂರು ಮೂಲದ ಅಂಬಾದಾಸ್ ಕಾಮೂರ್ತಿಯವರು ಭರ್ಜರಿಯಾಗಿ ಅಲ್ಲಿ ಸಿದ್ಧತೆಯನ್ನು ನಡೆಸಿದ್ದಾರಂತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸದ್ದು ಮಾಡ್ತಾ ಇರುವಂಥ ಕೆಲವೇ ಕ್ಷೇತ್ರಗಳಲ್ಲಿ ತೇರದಾಳ ಕೂಡ ಒಂದು. ಅದ್ರ ಜೊತೆಗೆ ಅದು ಕಾರಣ ಇಷ್ಟೇ, ಕ್ಷೇತ್ರದಲ್ಲಿ ನೇಕಾರ ಮತಗಳ ಕ್ರೋಢೀಕರಣಕ್ಕಾಗಿ ಈಗಾಗಲೇ ಅವರು ಸಮಾವೇಶ ಮಾಡ್ತಾ ಇದ್ದಾರೆ, ಜನಸಂಪರ್ಕ ಸಭೆಗಳನ್ನ ನಡೆಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಅಥವಾ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಅವರು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಕೂಡ ಇಲ್ಲಿ ಕಣಕ್ಕಿಳಿಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅರ್ಜುನ್ ಹಲ್ಗಿಗೌಡ ಅವರು ಈಗಾಗಲೇ ಆಮ್ ಆದ್ಮಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಅವರು ಅಭ್ಯರ್ಥಿಯಾಗೋದು ಬಹುತೇಕ ನಿಚ್ಚಳ ಆಗಿದೆ. ಹಲ್ಗಿಗೌಡರ್ ಪೊಲೀಸ್ ನೌಕರಿಯನ್ನು ಬಿಟ್ಟು ಈ ಬಾರಿ ಅವರು ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹಾಗಾಗಿ ತೇರದಾಳ ಕ್ಷೇತ್ರದಲ್ಲಿ ಈ ಸರ್ತಿ ಎರಡು ಪಕ್ಷಗಳಿಗೆ ಹೊರತಾಗಿ ಪಕ್ಷೇತರರು ಮತ್ತು ಆಮ್ ಆದ್ಮಿ ಈ ಕ್ಷೇತ್ರಕ್ಕೆ ಒಂದು ಹೊಸ ಮೆರುಗನ್ನು ತರ್ತಾ ಇದ್ದಾರೆ. ಇನ್ನು ಸಂಭಾವ್ಯ ಅಭ್ಯರ್ಥಿಗಳ ಪ್ಲಸ್ ಹಾಗೂ ಮೈನಸ್ ಅನ್ನು ನೋಡ್ತಾ ಹೋಗೋದಾದ್ರೆ BJPಯ ಪ್ಲಸ್ ಏನು? ಹೊಸ ತಾಲೂಕು ರಬಕವಿ ಬನಹಟ್ಟಿಗೆ ಮೂಲ ಸೌಕರ್ಯವನ್ನು ಒದಗಿಸಿರೋದು, ಎಲ್ಲ ಮೂಲ ಸೌಕರ್ಯವನ್ನು ಅವರು ಒದಗಿಸಿದ್ದಾರೆ. ಹೊಸದಾದಂತಹ ತಾಲೂಕು ಅದು ರಬಕವಿ ಬನಹಟ್ಟಿ, ಹಾಗಾಗಿ ಅವ್ರಿಗೆ ಅದು ಪ್ಲಸ್ ಆಗುತ್ತೆ ಅಂತ. ಜೊತೆಗೆ ಎಲ್ಲ ಇಲಾಖೆ ತಾಲೂಕಿಗೆ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ತಾಲೂಕು ಮಾಡಿದ್ರೆ ಸಾಕಾಗೋದಿಲ್ಲ, ಎಲ್ಲ ಇಲಾಖೆಗಳನ್ನು ಆ ತಾಲೂಕಿಗೆ ಶಿಫ್ಟ್ ಮಾಡಬೇಕಲ್ಲ, ಆ ಕೆಲಸವನ್ನು ಕೂಡ BJP ಮಾಡಿದೆ ಅಂತ. ಇನ್ನು ಕ್ಷೇತ್ರದ ಎಲ್ಲ ಪ್ರಮುಖ ರಸ್ತೆಗಳ ದುರಸ್ತಿ ಕಾರ್ಯ ಆಗಿದೆ, ಇನ್ನಷ್ಟು ಆಗ್ತಾ ಇದೆ. ಇನ್ನು 3 ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಸಸಾಲಟ್ಟಿ ಏತ ನೀರಾವರಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂಥ ಸುದ್ದಿಯೂ ಕೂಡ ಇದೆ. ಪ್ರಬಲ ಲಿಂಗಾಯತ ಪಂಚಮಸಾಲಿ ಸಮುದಾಯ ಬೆನ್ನಿಗಿದೆ. ಕ್ಷೇತ್ರದ ಸಮುದಾಯಗಳ ಬೇಡಿಕೆಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಇದೆಲ್ಲವೂ ಕೂಡ BJPಗೆ ಇಲ್ಲಿ ಪ್ಲಸ್ ಆಗಬಹುದು ಅಂತ. 2 ಬಾರಿ ಈ ಕ್ಷೇತ್ರದಲ್ಲಿ ವಿಜಯ ಪತಾಕೆ ಹಾರಿಸಿದ್ರು ಕೂಡ BJPಯ ಭದ್ರಕೋಟೆ ಅಂತ ಹೇಳಿದ್ರು ಕೂಡ BJPಗೆ ಇಲ್ಲೊಂದು ಕೆಲವೊಂದಿಷ್ಟು ಮೈನಸ್ ಪಾಯಿಂಟ್ಸು ಕೂಡ ಇದೆ. ಅವರಿಗೆ ನೆಗೆಟಿವ್ ಆಗ್ಬೋದಾದಂತಹ ಸಂಗತಿಗಳು ಏನು ಅಂದರೆ ಮಹಾಲಿಂಗಪುರ ಮತ್ತು ತೇರದಾಳ ತಾಲೂಕು ಆಗಬೇಕು ಅನ್ನುವಂಥ ಬೇಡಿಕೆ ಬಹಳ ದಿನಗಳಿಂದ ಇದೆ. ಸಿದ್ದು ಸವದಿ ಅವರು 2 ಬಾರಿ ಶಾಸಕರಾದರೂ ಕೂಡ ಆ ಆಸೆ ಈಡೇರಿಲ್ಲ ಅಂತ, ತಾಲೂಕಾಗಿಲ್ಲ ಅಂತ. ಸ್ಥಳೀಯರಿಗೆ ಆದ್ಯತೆ ನೀಡುವಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆ. ಅದಕ್ಕೆ BJP ಮಣೆ ಹಾಕ್ತಾ ಇಲ್ಲ. ಹಾಗಾಗಿ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ BJP ಅಭ್ಯರ್ಥಿಯ ಕುರಿತಾಗಿ ಹೊರಗಿನಿಂದ ಅಭ್ಯರ್ಥಿಯನ್ನು ಹಾಕಿದ್ರೆ ಅತೃಪ್ತಿ ಕಟ್ಟೆ ಹೊಡಿಬಹುದು ಅಂತ ಆ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹಾಲಿ ಶಾಸಕರು ಕ್ಷೇತ್ರದ ಜನರೊಂದಿಗೆ ಒರಟಾಗಿ ನಡ್ಕೊಳ್ತಾರೆ. ಜನರೊಂದಿಗೆ ಮಾತ್ರ ಅಲ್ಲ, ಅಲ್ಲಿನ ನಾಯಕರೊಂದಿಗೆ
ಪ್ರತಿಸ್ಪರ್ಧಿಗಳೊಂದಿಗೆ ಎಲ್ಲರ ಜೊತೆಗೂ ಕೂಡ ಅವರು ಒರಟಾಗಿ ನಡೆದುಕೊಳ್ಳೋದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಸ್ವತಃ ಯಡಿಯೂರಪ್ಪನವರು ಎದುರುಗಡೆ ದೊಡ್ಡ ಮಟ್ಟದ ಜಗಳ ಆಗಿ ಅವರೇ ರಾಜಿ ಸಂಧಾನ ಮಾಡಿದಂಥ ಉದಾಹರಣೆ ಕೂಡ ಇದೆ. ಶಾಸಕರು ಮಳೆ ಹಾನಿ ಸಂತ್ರಸ್ತರೊಂದಿಗೆ ಮೋಜಿನಲ್ಲಿ ಅಲ್ಲಿ ಮಳೆ ಹಾನಿ ಸಂತ್ರಸ್ತರ ಜೊತೆಗಿರದೇನೆ ನೆರೆ ಬಂದಂಥ ಸಂದರ್ಭದಲ್ಲಿ ಅವರು ಮೋಜಿನಲ್ಲಿ ಬ್ಯುಸಿಯಾಗಿದ್ದರು ಅನ್ನೋದು ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. 3 ವರ್ಷದಲ್ಲಿ 100 ಕೋಟಿಗೂ ಅಧಿಕ ಅಕ್ರಮ ಆಸ್ತಿ ಮಾಡಿದ್ದಾರೆ ಆರೋಪ ಎಲ್ಲ ಶಾಸಕರ ಮೇಲೆ ಇರುತ್ತೆ. ಅದೇ ರೀತಿ ಸಿದ್ದು ಸವದಿ ಅವರ ಮೇಲೂ ಕೂಡ ಈ ರೀತಿಯಾದಂಥ ಅಕ್ರಮ ಆಸ್ತಿ ಗಳಿಕೆಯ ಆರೋಪ ದೊಡ್ಡ ಪ್ರಮಾಣದಲ್ಲಿ ಕೇಳಿಬಂದಿದೆ. ಅದು ಚುನಾವಣೆಯಲ್ಲಿ ಬಿಜೆಪಿಗೆ ಮೈನಸ್ ಆಗ್ಬೋದು. ಇನ್ನು ಕಾಂಗ್ರೆಸ್ನ ಪ್ಲಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಆಡಳಿತದಲ್ಲಿ ತೇರದಾಳಕ್ಕೆ ನೋಂದಣಿ ಕಚೇರಿಯನ್ನು ತರಲಾಗಿತ್ತು. ಅದೊಂದು ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ. ಕ್ಷೇತ್ರದಾದ್ಯಂತ ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಸಂಚಾರಕ್ಕೆ ಸಾಕಷ್ಟು ಅಡ್ಡಿ ಆಗಿದ್ದಂಥ ಬನಹಟ್ಟಿ ನಗರದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿದ್ದಾರೆ. ಆಡಳಿತದ ಅವಧಿಯಲ್ಲಿ ನೇಕಾರರ ಸಾಲ ಮನ್ನಾ ಮಾಡಿದ್ದು ಇದು ಕೂಡ ಒಂದು ಬಹಳ ದೊಡ್ಡ ಪ್ಲಸ್ ಆಗ್ಬೋದು. ಯಾಕಂದರೆ ನಾವು ನೇಕಾರರ ಅಲ್ಲಿ ಎಷ್ಟು ಜನ ಇದ್ದಾರೆ ವೋಟರ್ಸ್ ಅಂತ ಹೇಳಿ ಕೂಡ ನೋಡಿದ್ವಿ. ಹಾಗಾಗಿ ಇದೊಂದು ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ. ಕ್ಷೇತ್ರದಲ್ಲಿ ನಿರ್ಣಾಯಕ ಆಗಿರುವಂಥ ನೇಕಾರ ಸಮುದಾಯಕ್ಕೆ ಸೇರಿದಂಥವರು ಉಮಾಶ್ರೀ ಅವರು, ಹಾಲಿ ಶಾಸಕ ಸಿದ್ದು ಸವದಿ ಕುಟುಂಬ ರಾಜಕಾರಣ, ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಾಕಷ್ಟಿದೆ, ಭ್ರಷ್ಟಾಚಾರದ ಆರೋಪವೂ ಕೂಡ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಅಂತ. ಇಲ್ಲಿ ಹಾಗೆ ನೋಡೋದಾದರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೆಲವೊಂದು ನೆಗೆಟಿವ್ ಸಂಗತಿಗಳಿದೆ, ಮೈನಸ್ ಅಂಶಗಳಿದೆ. ಅದನ್ನು ನಾವು ಒಂದೊಂದಾಗಿ ನೋಡೋದಾದರೆ, ಉಮಾಶ್ರೀ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು ಬೆಂಗಳೂರಲ್ಲಿ ಇರ್ತಾರೆ, ಅವರು ಸ್ಥಳೀಯವಾಗಿ ಜನರ ಕೈಗೆ ಸಿಗಲ್ಲ ಅಂತ. ಎರಡನೇದು, ಉಮಾಶ್ರೀ ಅವರಿಗೆ ಅವಕಾಶ ಕೊಟ್ಟರೆ ಅಭ್ಯರ್ಥಿ ಮಾಡಿದ್ರೆ ಅವರಿಗಿಂತಲೂ ಅವರ ಹಿಂಬಾಲಕರೇ ದರ್ಬಾರನ್ನು ನಡೆಸ್ತಾರೆ ಅಂತ. ನಮಗೆ ಹಿಂಬಾಲಕರ ದರ್ಬಾರ ಬೇಡ, ನಮಗೆ ಯಾರು ಶಾಸಕರಾಗಿರ್ತಾರೋ ಅವರೇ ಇಲ್ಲಿ ಆಡಳಿತವನ್ನು ನಡೆಸಬೇಕು ಅಂತ. ಮೂರನೇದು, ಉಮಾಶ್ರೀ ಸ್ಪರ್ಧೆ ಮಾಡಿದರೆ ಸ್ಥಳೀಯರಿಗೆ ಆದ್ಯತೆ ನೀಡಿಲ್ಲ ಅಂತ. ಅದೀಗಾಗಲೇ ಆ ಕುರಿತಾಗಿ ಸಾಕಷ್ಟು ಅಸಮಾಧಾನ, ಅತೃಪ್ತಿ ಒಳಗೊಳಗೆ ಇದೆ. ಅದು ಬಂಡಾಯಕ್ಕೆ, ಆಕಾಂಕ್ಷಿಗಳ ಬಂಡಾಯಕ್ಕೆ ಕಾರಣ ಆಗ್ಬೋದು ಅಂತ. ಇನ್ನು ಜೈನ್ ಮತ್ತು ಮುಸ್ಲಿಂ ಸಮುದಾಯ ಮಾತ್ರ ಅವರ ಬೆನ್ನಿಗೆ ನಿಲ್ಲುತ್ತೆ. ಬೇರೆ ಕುರುಬರು ಇರ್ಬೋದು, ಇತರೆ ಹಿಂದುಳಿದವರು ಇರ್ಬೋದು, ಲಿಂಗಾಯತ್ ಸಮುದಾಯ ಇರ್ಬೋದು, ಇವರು ಯಾರೂ ಕೂಡ ಉಮಾಶ್ರೀ ಅವರ ಜೊತೆಗೆ ನಿಲ್ಲಲ್ಲ. ಹಾಗಾಗಿ ಮತ್ತೊಮ್ಮೆ ಉಮಾಶ್ರೀ ಅವರಿಗೆ ಹಿನ್ನಡೆ ಆಗ್ಬೋದು. ಅಂಥ ರಿಸ್ಕನ್ನು ತೆಗೆದುಕೊಳ್ಬಾರ್ದು ಅಂತ ಕಾಂಗ್ರೆಸ್ ನಾಯಕರಿಗೆ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮತ್ತು ನಾಯಕರು ದುಂಬಾಲು ಬೀಳ್ತಾ ಇದ್ದಾರೆ. ಮೊದಲನೇದು, ತೇರದಾಳ ಹೊಸದಾಗಿ ಸೃಷ್ಟಿಯಾದಂಥ ಕ್ಷೇತ್ರ. ಎರಡನೇದು, ಎರಡೂ ಅಭ್ಯರ್ಥಿಗಳು, ಈಗಿರುವಂಥ ಅಭ್ಯರ್ಥಿಗಳು ಹೊರಗಿನಿಂದ ಬಂದವರು ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆಕ್ರೋಶ, ಅತೃಪ್ತಿ ಇದೆ. ಬಿಜೆಪಿಯ ಸಿದ್ದು ಸವದಿ ಅವರು 2 ಬಾರಿ ಶಾಸಕರಾದರೂ ಕೂಡ ಅವರು ಕಾರ್ಯಕರ್ತರ ಜೊತೆ ಬೆರೆಯಿಲ್ಲ, ನಾಯಕರ ಜೊತೆ ಬೆರೆಯಿಲ್ಲ ಅನ್ನೋದ್ರ ಜೊತೆಗೆ ಹೊರಗಿನವರ ಈ ಉಪದ್ರವ ನಮಗೆ ಯಾಕೆ ಬೇಕು ಅನ್ನೋದು ಅಲ್ಲಿ ಕಾರ್ಯಕರ್ತರಲ್ಲಿ, ಬಿಜೆಪಿ ಕಾರ್ಯಕರ್ತರಲ್ಲಿದೆ. ಅದೇ ದುಃಖ, ಅದೇ ದುಮ್ಮಾನ ಕಾಂಗ್ರೆಸ್ ಕಾರ್ಯಕರ್ತರದ್ದು ಕೂಡ. ಉಮಾಶ್ರೀ ಅವರು ಬೆಂಗಳೂರಿಂದ ಬಂದು ಇಲ್ಲಿ ನಿಲ್ಲುವಂಥ ದಾರಿದ್ರ್ಯ ನಮಗೇನು ಇಲ್ಲ, ಅಂತಹ ಅನಿವಾರ್ಯತೆಯಲ್ಲಿ ನಾವೆಲ್ಲ ಇದ್ದೀವಿ ಇಲ್ಲಿ. ಸೊ ನಮಗೆ ಅವಕಾಶ ಕೊಡಿ, ನಾವು ಗೆದ್ಕೊಂಡು ಬರ್ತೀವಿ, ನಾವು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತೀವಿ, ಸ್ಥಳೀಯರು ಪ್ರತಿನಿಧಿಸ್ತೀವಿ ಅಂತ. ಬಹುಶಃ ಈ ಹೊರಗಿನವರು ಮತ್ತು ಸ್ಥಳೀಯರು ಅನ್ನುವಂತಹ ಅಂಶವೇ ಬಹುಶಃ ಈ ಚುನಾವಣೆಯಲ್ಲಿ ನಿರ್ಣಾಯಕ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ಇಷ್ಟು ದೊಡ್ಡ ಆಕಾಂಕ್ಷಿಗಳ ದಂಡು ಎರಡೂ ಪಕ್ಷಗಳಲ್ಲಿ ಬೆಳೆದಿರೋದು, ಮತ್ತು ಈ ಬಾರಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಥ್ರೆಟ್ ಇರೋದು, ಮತ್ತು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಈ ಸಂಗತಿಯನ್ನು ಅವರು ಪರಿಗಣಿಸಲೇಬೇಕಾಗುತ್ತೆ. ಮೂರನೇ ಪೈಪೋಟಿ ಕೊಡುವಂಥವ್ರು ಪಕ್ಷೇತರರು ಮತ್ತು ಆಮ್ ಆದ್ಮಿ ಇವರು ಇರೋದರಿಂದಾಗಿ ಈ ಬಾರಿ ಬಹುಶಃ ಅಭ್ಯರ್ಥಿ ಆಯ್ಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಬೇರೆ ರೀತಿಯಲ್ಲಿ ಸಾಂಪ್ರದಾಯಿಕ ಆಯ್ಕೆಗೆ ಹೊರತಾಗಿ ಆಲೋಚನೆ ಮಾಡಿದ್ರೆ ಏನೂ ಅಚ್ಚರಿ ಇಲ್ಲ ಅಂತ. ಸೊ ಹಾಗಾಗಿ ಇದು ಯಾವುದಕ್ಕೂ ತೆರೆ ಬೀಳೋದಕ್ಕೆ, ಎಲ್ಲ ನಿರೀಕ್ಷೆಗಳಿಗೆ, ಚರ್ಚೆಗೆ ತೆರೆ ಬೀಳೋದಕ್ಕೆ ಇನ್ನೊಂದು 15-20 ದಿವಸ ನಾವು ಕಾಯಬೇಕು. ಎಸ್ ಸರ್. ಇದಾಗಿತ್ತು ಇವತ್ತಿನ ಎಲೆಕ್ಷನ್ ಜಿದ್ದಾಜಿದ್ದಿ. ಮುಂದಿನ ವಾರ ಇನ್ನೊಂದು ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ವಿವರದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ವಿಸ್ತಾರ ನ್ಯೂಸ್, ನಿಖರ ಜನಪರ.